144 ವರ್ಷಕ್ಕೊಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಹಲವು ದಾಖಲೆಗಳನ್ನು ಸೃಷ್ಟಿ ಮಾಡಿದೆ. ಅದೇ ಕುಂಭದ ಬಗ್ಗೆ ವಿಪಕ್ಷಗಳು ಟೀಕಾ ಪ್ರಹಾರ ನಡೆಸಿದ್ವು. ಆದರೆ ವಿಪಕ್ಷದಲ್ಲಿರುವ ನಾಯಕರೊಬ್ಬರು ಮಹಾಕುಂಭ ಹಾಗೂ ಯೋಗಿ ಸರ್ಕಾರದ ಸುವ್ಯವಸ್ಥೆಯ ಬಗ್ಗೆ ಪತ್ರದ ಮೂಲಕ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮಹಾಕುಂಭದಲ್ಲಿನ ವ್ಯವಸ್ಥೆ ಬಗ್ಗೆ ಯೋಗಿಗೆ ಪತ್ರ. ಸದನದಲ್ಲಿ ಡಿಕೆಶಿ ಬರೆದ ಪತ್ರ ಓದಿದ ಸಿಎಂ ಯೋಗಿ. 45 ದಿನಗಳ ಕಾಲ ನಡೆದ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ. ಹಿಂದೂಗಳ ಹಬ್ಬದಲ್ಲಿ ಕೇವಲ 45 ದಿನದಲ್ಲಿ ಬರೋಬ್ಬರಿ 65 ಕೋಟಿ ಭಕ್ತರು ಸೇರಿದ್ರು. ಮಹಾಕುಂಭಮೇಳ ಹಾಗೂ ಅಲ್ಲಿನ ವ್ಯವಸ್ಥೆ ಕುರಿತು ವಿಪಕ್ಷಗಳು ಸೇರಿದಂತೆ ಹಲವರು ಟೀಕಾ ಪ್ರಹಾರ ನಡೆಸಿದ್ರು. ಆದರೆ ಮಹಾಕುಂಭ ಹಾಗೂ ಯೋಗಿ ಸರ್ಕಾರದ ಸುವ್ಯವಸ್ಥೆ ಕುರಿತು ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ. ಮಹಾಕುಂಭದಲ್ಲಿ ಸ್ನಾನ ಮಾಡಿದ್ದಲ್ಲದೆ ಅಲ್ಲಿನ ಸಂಪೂರ್ಣ ವ್ಯವಸ್ಥೆ ಬಗ್ಗೆ ಡಿಕೆ ಶಿವಕುಮಾರ್ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ಗೆ ಪತ್ರ ಬರೆದಿದ್ದಾರೆ. ಉತ್ತರ ಪ್ರದೇಶದ ಅಸೆಂಬ್ಲಿಯಲ್ಲಿ ಡಿಕೆಶಿ ಹೆಸರು ಪ್ರಸ್ತಾಪಿಸಿದ್ದಾರೆ. ಡಿಕೆಶಿ ಬರೆದ ಪತ್ರವನ್ನ ಯೋಗಿ ಸದನದಲ್ಲಿ ಓದಿದ್ದಾರೆ. हमारे कुछ विपक्षी दलों से जुड़ी हुई राज्य सरकारों के भी नेता प्रयागराज महाकुंभ में आए थे और उन्हीं में है उनमें डिप्टी सीएम कर्नाटक. उन्होंने लिखा कि इस पवित्र आयोजन के लिए सभी आयोजकों को धन्यवाद. यह किसी के भी जीवन का एक ऐतिहासिक क्षण है. सरकार ने यहां आए करोड़ों लोगों के लिए जो व्यवस्था की है यह कोई छोटा काम नहीं है. सरकार ने अच्छा काम किया है. मैं महाकुंभ का हिस्सा बनकर के बहुत खुश हूं. उत्तर प्रदेश सरकार के वरिष्ठ मंत्री मुझसे मिलने बेंगलोर आए थे. उन्होंने मुझे महाकुंभ में शामिल होने का निमंत्रण दिया. मेरे लिए शानदार अनुभव था. ಮಹಾಕುಂಭ ಮೇಳದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟೀಕೆ ಮಾಡಿದ್ರು. ಕುಂಭದಲ್ಲಿ ಸ್ನಾನ ಮಾಡಿದ್ರೆ ಪಾಪ ಹೋಗುತ್ತಾ, ಬಡವರ ಹೊಟ್ಟೆ ತುಂಬುತ್ತಾ ಎಂದಿದ್ರು. ಇನ್ನು ಕುಂಭ ಅನ್ನೋದು ಬಕ್ವಾಸ್ ಅಂತ ಲಾಲು ಪ್ರಸಾದ್ ಯಾದವ್ ಹೇಳಿದ್ರು. ಅಷ್ಟೇ ಅಲ್ಲ, ಕುಂಭಮೇಳದಲ್ಲಿ ಭಾಗಿಯಾಗದೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇದಕ್ಕೆ ಸೆಡ್ಡು ಹೊಡೆದು ಪ್ರಯಾಗ್ರಾಜ್ಗೆ ಹೋಗಿದ್ದ ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್ ಪುಣ್ಯ ಸ್ನಾನ ಮಾಡಿದ್ರು. ಅಷ್ಟೇ ಅಲ್ಲ, ಅಲ್ಲಿನ ಸುವ್ಯವಸ್ಥೆ ಬಗ್ಗೆ ಯೋಗಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. मैं किसी की आस्था के ऊपर ठोस नहीं लगाना चाहता हूं. মহাকুম্ভ আমি নাইবা বললাম, ওটা এখন মৃত্যু কুম্ভ হয়ে গেছে, মৃত্যু কূপের মতো. আমি মহাকুম্ভকে সম্মান করি, আমি শ্রদ্ধা জানাই. ನೋಡ್ರಿ, 1000 ವಿರೋಧ ಮಾಡ್ಲಿರಿ, 1000 ಜನ ವಿರೋಧ ಮಾಡ್ಲಿ, ನನ್ನ ನಂಬಿಕೆ. ಈಗ ನಾನು ನೋಡೋಣ ಮಟ್ಟಕ್ಕೆ ಹೋಗ್ತೀನಿ. ನಮ್ಮವರೇ ಕೇಳ್ತಾರೆ, ನಮ್ಮ ಮಟ್ಟಕ್ಕೆ ಬರಲ್ಲ, ನೀನು ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಇಟ್ ಇಸ್ ಮೈ ಬಿಲೀಫ್. ವಿಪಕ್ಷಗಳು ಏನೇ ಸೂಚನೆ ಕೊಟ್ಟರು, ಸನಾತನ ಹಿಂದುತ್ವದ ಬಗ್ಗೆ ಏನೇ ಹೇಳಿದ್ರು, ನನ್ನ ನಂಬಿಕೆ ನನ್ನದು ಎಂದು ಹೇಳುವ ಮೂಲಕ ಡಿಕೆಶಿ ತಿರುಗೇಟು ನೀಡಿದ್ರು. ಇದರ ಬೆನ್ನಲ್ಲೇ ಕರ್ನಾಟಕ ರಾಜಕೀಯ ಚಟುವಟಿಕೆಗೆ ಸಾಕ್ಷಿಯಾಯಿತು. ಇದೀಗ ಯೋಗಿ ಸದನದಲ್ಲಿ ಡಿಕೆಶಿ ಪತ್ರ ಓದಿದ್ದು ಯಾವಾಗ ಇನ್ಯಾವ ಮಜಲು ಪಡೆಯುತ್ತೆ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. 144 ವರ್ಷಕ್ಕೊಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಹಲವು ದಾಖಲೆಗಳನ್ನು ಸೃಷ್ಟಿ ಮಾಡಿದೆ. ಅದೇ ಕುಂಭದ ಬಗ್ಗೆ ವಿಪಕ್ಷಗಳು ಟೀಕಾ ಪ್ರಹಾರ ನಡೆಸಿದ್ವು. ಆದರೆ ವಿಪಕ್ಷದಲ್ಲಿರುವ ನಾಯಕರೊಬ್ಬರು ಮಹಾಕುಂಭ ಹಾಗೂ ಯೋಗಿ ಸರ್ಕಾರದ ಸುವ್ಯವಸ್ಥೆಯ ಬಗ್ಗೆ ಪತ್ರದ ಮೂಲಕ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮಹಾಕುಂಭದಲ್ಲಿನ ವ್ಯವಸ್ಥೆ ಬಗ್ಗೆ ಯೋಗಿಗೆ ಪತ್ರ. ಸದನದಲ್ಲಿ ಡಿಕೆಶಿ ಬರೆದ ಪತ್ರ ಓದಿದ ಸಿಎಂ ಯೋಗಿ. 45 ದಿನಗಳ ಕಾಲ ನಡೆದ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ. ಹಿಂದೂಗಳ ಹಬ್ಬದಲ್ಲಿ ಕೇವಲ 45 ದಿನದಲ್ಲಿ ಬರೋಬ್ಬರಿ 65 ಕೋಟಿ ಭಕ್ತರು ಸೇರಿದ್ರು. ಮಹಾಕುಂಭಮೇಳ ಹಾಗೂ ಅಲ್ಲಿನ ವ್ಯವಸ್ಥೆ ಕುರಿತು ವಿಪಕ್ಷಗಳು ಸೇರಿದಂತೆ ಹಲವರು ಟೀಕಾ ಪ್ರಹಾರ ನಡೆಸಿದ್ರು. ಆದರೆ ಮಹಾಕುಂಭ ಹಾಗೂ ಯೋಗಿ ಸರ್ಕಾರದ ಸುವ್ಯವಸ್ಥೆ ಕುರಿತು ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ.
ಮಹಾಕುಂಭದಲ್ಲಿ ಸ್ನಾನ ಮಾಡಿದ್ದಲ್ಲದೆ ಅಲ್ಲಿನ ಸಂಪೂರ್ಣ ವ್ಯವಸ್ಥೆ ಬಗ್ಗೆ ಡಿಕೆ ಶಿವಕುಮಾರ್ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ಗೆ ಪತ್ರ ಬರೆದಿದ್ದಾರೆ. ಉತ್ತರ ಪ್ರದೇಶದ ಅಸೆಂಬ್ಲಿಯಲ್ಲಿ ಡಿಕೆಶಿ ಹೆಸರು ಪ್ರಸ್ತಾಪಿಸಿದ್ದಾರೆ. ಡಿಕೆಶಿ ಬರೆದ ಪತ್ರವನ್ನ ಯೋಗಿ ಸದನದಲ್ಲಿ ಓದಿದ್ದಾರೆ. हमारे कुछ विपक्षी दलों से जुड़ी हुई राज्य सरकारों के भी नेता प्रयागराज महाकुंभ में आए थे और उन्हीं में है उनमें डिप्टी सीएम कर्नाटक. उन्होंने लिखा कि इस पवित्र आयोजन के लिए सभी आयोजकों को धन्यवाद. यह किसी के भी जीवन का एक ऐतिहासिक क्षण है. सरकार ने यहां आए करोड़ों लोगों के लिए जो व्यवस्था की है यह कोई छोटा काम नहीं है. सरकार ने अच्छा काम किया है. मैं महाकुंभ का हिस्सा बनकर के बहुत खुश हूं. उत्तर प्रदेश सरकार के वरिष्ठ मंत्री मुझसे मिलने बेंगलोर आए थे. उन्होंने मुझे महाकुंभ में शामिल होने का निमंत्रण दिया. मेरे लिए शानदार अनुभव था. ಮಹಾಕುಂಭ ಮೇಳದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟೀಕೆ ಮಾಡಿದ್ರು. ಕುಂಭದಲ್ಲಿ ಸ್ನಾನ ಮಾಡಿದ್ರೆ ಪಾಪ ಹೋಗುತ್ತಾ, ಬಡವರ ಹೊಟ್ಟೆ ತುಂಬುತ್ತಾ ಎಂದಿದ್ರು. ಇನ್ನು ಕುಂಭ ಅನ್ನೋದು ಬಕ್ವಾಸ್ ಅಂತ ಲಾಲು ಪ್ರಸಾದ್ ಯಾದವ್ ಹೇಳಿದ್ರು. ಅಷ್ಟೇ ಅಲ್ಲ, ಕುಂಭಮೇಳದಲ್ಲಿ ಭಾಗಿಯಾಗದೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇದಕ್ಕೆ ಸೆಡ್ಡು ಹೊಡೆದು ಪ್ರಯಾಗ್ರಾಜ್ಗೆ ಹೋಗಿದ್ದ ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್ ಪುಣ್ಯ ಸ್ನಾನ ಮಾಡಿದ್ರು. ಅಷ್ಟೇ ಅಲ್ಲ, ಅಲ್ಲಿನ ಸುವ್ಯವಸ್ಥೆ ಬಗ್ಗೆ ಯೋಗಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. मैं किसी की आस्था के ऊपर ठोस नहीं लगाना चाहता हूं. মহাকুম্ভ আমি নাইবা বললাম, ওটা এখন মৃত্যু কুম্ভ হয়ে গেছে, মৃত্যু কূপের মতো. আমি মহাকুম্ভকে সম্মান করি, আমি শ্রদ্ধা জানাই. ಕಾಂಗ್ರೆಸ್ನಲ್ಲಿ ವಿರೋಧ ಆಗ್ತಿದೆ. ನಿನ್ನೆ ಈಶಾ ನೋಡ್ರಿ, 1000 ವಿರೋಧ ಮಾಡ್ಲಿರಿ, 1000 ಜನ ವಿರೋಧ ಮಾಡ್ಲಿ, ನನ್ನ ನಂಬಿಕೆ ಈಗ ನಾನು ನೋಡೋಣ ಕೆರೆ ಮಟ್ಟಕ್ಕೆ ಹೋಗ್ತೀನಿ. ನಮ್ಮವರೇ ಕೇಳ್ತಾರೆ, ನಮ್ಮ ಮಟ್ಟಕ್ಕೆ ಬರಲ್ಲ ನೀನು, ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಇಟ್ ಇಸ್ ಮೈ ಬಿಲೀಫ್. ವಿಪಕ್ಷಗಳು ಏನೇ ಸೂಚನೆ ಕೊಟ್ಟರು, ಸನಾತನ ಹಿಂದುತ್ವದ ಬಗ್ಗೆ ಏನೇ ಹೇಳಿದ್ರು, ನನ್ನ ನಂಬಿಕೆ ನನ್ನದು ಎಂದು ಹೇಳುವ ಮೂಲಕ ಡಿಕೆಶಿ ತಿರುಗೇಟು ನೀಡಿದ್ರು. ಇದರ ಬೆನ್ನಲ್ಲೇ ಕರ್ನಾಟಕ ರಾಜಕೀಯ ಚಟುವಟಿಕೆಗೆ ಸಾಕ್ಷಿಯಾಯಿತು. ಇದೀಗ ಯೋಗಿ ಸದನದಲ್ಲಿ ಡಿಕೆಶಿ ಪತ್ರ ಓದಿದ್ದು ಯಾವಾಗ ಇನ್ಯಾವ ಮಜಲು ಪಡೆಯುತ್ತೆ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. 144 ವರ್ಷಕ್ಕೊಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳ ಹಲವು ದಾಖಲೆಗಳನ್ನು ಸೃಷ್ಟಿ ಮಾಡಿದೆ. ಅದೇ ಕುಂಭದ ಬಗ್ಗೆ ವಿಪಕ್ಷಗಳು ಟೀಕಾ ಪ್ರಹಾರ ನಡೆಸಿದ್ವು. ಆದರೆ ವಿಪಕ್ಷದಲ್ಲಿರುವ ನಾಯಕರೊಬ್ಬರು ಮಹಾಕುಂಭ ಹಾಗೂ ಯೋಗಿ ಸರ್ಕಾರದ ಸುವ್ಯವಸ್ಥೆಯ ಬಗ್ಗೆ ಪತ್ರದ ಮೂಲಕ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮಹಾಕುಂಭದಲ್ಲಿನ ವ್ಯವಸ್ಥೆ ಬಗ್ಗೆ ಯೋಗಿಗೆ ಪತ್ರ. ಸದನದಲ್ಲಿ ಡಿಕೆಶಿ ಬರೆದ ಪತ್ರ ಓದಿದ ಸಿಎಂ ಯೋಗಿ. 45 ದಿನಗಳ ಕಾಲ ನಡೆದ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳ. ಹಿಂದೂಗಳ ಹಬ್ಬದಲ್ಲಿ ಕೇವಲ 45 ದಿನದಲ್ಲಿ ಬರೋಬ್ಬರಿ 65 ಕೋಟಿ ಭಕ್ತರು ಸೇರಿದ್ರು. ಮಹಾಕುಂಭ ಮೇಳ ಹಾಗೂ ಅಲ್ಲಿನ ವ್ಯವಸ್ಥೆ ಕುರಿತು ವಿಪಕ್ಷಗಳು ಸೇರಿದಂತೆ ಹಲವರು ಟೀಕಾ ಪ್ರಹಾರ ನಡೆಸಿದ್ರು. ಆದರೆ ಮಹಾಕುಂಭ ಹಾಗೂ ಯೋಗಿ ಸರ್ಕಾರದ ಸುವ್ಯವಸ್ಥೆ ಕುರಿತು ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ. ಮಹಾಕುಂಭದಲ್ಲಿ ಸ್ನಾನ ಮಾಡಿದ್ದಲ್ಲದೆ ಅಲ್ಲಿನ ಸಂಪೂರ್ಣ ವ್ಯವಸ್ಥೆ ಬಗ್ಗೆ ಡಿಕೆ ಶಿವಕುಮಾರ್ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ಗೆ ಪತ್ರ ಬರೆದಿದ್ದಾರೆ. ಉತ್ತರ ಪ್ರದೇಶದ ಅಸೆಂಬ್ಲಿಯಲ್ಲಿ ಡಿಕೆಶಿ ಹೆಸರು ಪ್ರಸ್ತಾಪಿಸಿದ್ದಾರೆ. ಡಿಕೆಶಿ ಬರೆದ ಪತ್ರವನ್ನ ಯೋಗಿ ಸದನದಲ್ಲಿ ಓದಿದ್ದಾರೆ. हमारे कुछ विपक्षी दलों से जुड़ी हुई राज्य सरकारों के भी नेता प्रयागराज महाकुंभ में आए थे और उन्हीं में है उनमें डिप्टी सीएम कर्नाटक. उन्होंने लिखा कि इस पवित्र आयोजन के लिए सभी आयोजकों को धन्यवाद. यह किसी के भी जीवन का एक ऐतिहासिक क्षण है. सरकार ने यहां आए करोड़ों लोगों के लिए जो व्यवस्था की है यह कोई छोटा काम नहीं है. सरकार ने अच्छा काम किया है. मैं महाकुंभ का हिस्सा बनकर के बहुत खुश हूं. उत्तर प्रदेश सरकार के वरिष्ठ मंत्री मुझसे मिलने बेंगलोर आए थे. उन्होंने मुझे महाकुंभ में शामिल होने का निमंत्रण दिया. मेरे लिए शानदार अनुभव था.
ಮಹಾಕುಂಭಮೇಳದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟೀಕೆ ಮಾಡಿದ್ರು. ಕುಂಭದಲ್ಲಿ ಸ್ನಾನ ಮಾಡಿದ್ರೆ ಪಾಪ ಹೋಗುತ್ತಾ, ಬಡವರ ಹೊಟ್ಟೆ ತುಂಬುತ್ತಾ ಎಂದಿದ್ರು. ಇನ್ನು ಕುಂಭ ಅನ್ನೋದು ಬಕ್ವಾಸ್ ಅಂತ ಲಾಲು ಪ್ರಸಾದ್ ಯಾದವ್ ಹೇಳಿದ್ರು. ಅಷ್ಟೇ ಅಲ್ಲ, ಕುಂಭಮೇಳದಲ್ಲಿ ಭಾಗಿಯಾಗದೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇದಕ್ಕೆ ಸೆಡ್ಡು ಹೊಡೆದು ಪ್ರಯಾಗ್ರಾಜ್ಗೆ ಹೋಗಿದ್ದ ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್ ಪುಣ್ಯ ಸ್ನಾನ ಮಾಡಿದ್ರು. ಅಷ್ಟೇ ಅಲ್ಲ, ಅಲ್ಲಿನ ಸುವ್ಯವಸ್ಥೆ ಬಗ್ಗೆ ಯೋಗಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूं। মহাকুম্ভ আমি নাইবা বললাম, ওটা এখন মৃত্যু কুম্ভ হয়ে গেছে, মৃত্যু কূপের মতো। আমি মহাকুম্ভকে সম্মান করি, আমি শ্রদ্ধা জানাই। ಕಾಂಗ್ರೆಸ್ನಲ್ಲೇ ವಿರೋಧ ಆಗ್ತಿದೆ ನಿನ್ನೆ ಈಶಾ ನೋಡ್ರಿ, 1000 ವಿರೋಧ ಮಾಡ್ಲಿರಿ, 1000 ಜನ ವಿರೋಧ ಮಾಡ್ಲಿ, ನನ್ನ ನಂಬಿಕೆ ಈಗ ನಾನು ನೋಡೋಣ ಕೇರ್ ಮಟ್ಟಕ್ಕೆ ಹೋಗ್ತೀನಿ. ನಮ್ಮವರೇ ಕೇಳ್ತಾರೆ, ನಮ್ಮ ಮಟ್ಟಕ್ಕೆ ಬರಲ್ಲ ನೀನು, ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಇಟ್ ಇಸ್ ಮೈ ಬಿಲೀಫ್. ವಿಪಕ್ಷಗಳು ಏನೇ ಸೂಚನೆ ಕೊಟ್ಟರು, ಸನಾತನ ಹಿಂದುತ್ವದ ಬಗ್ಗೆ ಏನೇ ಹೇಳಿದ್ರು, ನನ್ನ ನಂಬಿಕೆ ನನ್ನದು ಎಂದು ಹೇಳುವ ಮೂಲಕ ಡಿಕೆಶಿ ತಿರುಗೇಟು ನೀಡಿದ್ರು. ಇದರ ಬೆನ್ನಲ್ಲೇ ಕರ್ನಾಟಕ ರಾಜಕೀಯ ಚಟುವಟಿಕೆಗೆ ಸಾಕ್ಷಿಯಾಯಿತು. ಇದೀಗ ಯೋಗಿ ಸದನದಲ್ಲಿ ಡಿಕೆಶಿ ಪತ್ರ ಓದಿದ್ದು ಯಾವಾಗ ಇನ್ಯಾವ ಮಜಲು ಪಡೆಯುತ್ತೆ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್.